ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಪ್ರಚೋದನಕಾರಿ ಭಾಷಣ ಮಾಡಿದ ಮೌಲ್ವಿ ಅರೆಸ್ಟ್ ಆಗಿದ್ದಾರೆ. ಮುಸ್ತಾಕ್ ಮಕ್ಬೋಲಿ ನ್ಯಾಯಾಲಯಕ್ಕೆ ಈಗ ಹಾಜರುಪಡಿಸಲಾಗಿದೆ. ಇತ್ತನ್ನ ಮೈಸೂರಿನ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ನ್ಯಾಯಾಲಯ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅಹಿತಕರ ಘಟನೆ ಯಾವುದೇ ರೀತಿ ನಡೆದಂತೆ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಇದು ಉದಯಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಗಾಡಿ ಇರಬಹುದು, ಪೊಲೀಸ್ ಸ್ಟೇಷನ್ ಇರಬಹುದು, ಅಲ್ಲಿರುವಂತಹ ಸಾರ್ವಜನಿಕರ ಮೇಲೆ ಕಲ್ಲೆಸೆತ ಪ್ರಕರಣ ಒಂದಿಷ್ಟನ್ನು ಅರೆಸ್ಟ್ ಮಾಡಿದ್ರು. ಆದರೆ ಪ್ರಚೋದನೆ ಕೊಟ್ಟಂತ ಈ ಮೌಲ್ಯ ಹೋದ ಎನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗ್ತಾ ಇತ್ತು. ಇದೇ ವಿಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಒಂದಿಷ್ಟು ಪ್ರಶ್ನೆ ಮಾಡಿದ್ರು. ಅವ್ರನ್ನೆಲ್ಲ ಹಿಡಿದಾಕ್ರು ಸ್ವಾಮಿ, ಆದರೆ ಪ್ರಚೋದನೆ ಕೊಟ್ಟೋದ್ರೆ ಎಲ್ಲಿ ಹೋದ್ರು ಅಂತ. ಕೊನೆಗೂ ಕೂಡ ಈಗ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಮುಸ್ತಾಕ ಮಕ್ಬೋಲಿ ಆತನನ್ನ ಈಗ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಲಾಯಿತು. ಆದರೆ ಅಲ್ಲಿ ನ್ಯಾಯಾಲಯದ ಮುಂಭಾಗದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಈಗ ಪೊಲೀಸ್ ಬ್ಯಾರಿಕೇಡ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಮೈಸೂರಿನಲ್ಲಿ ಈಗ ಕೂಡ ನೀವು ಗಮನಿಸ್ತಾ ಇರಬಹುದು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಅಂತೂ ಇಂತೂ ಫೈನಲಿ ಪ್ರಚೋದನೆ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಮುಸ್ತಾಕ ಮಕ್ಬೋಲಿ ಮೇಲಿರುವಂಥದ್ದು. ಕೊನೆಗೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸದ್ಯ ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ನಿಖೇಶ್, ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅಜ್ಞಾತ ಸ್ಥಳದಲ್ಲಿಟ್ಟು ಏನು ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಮುಸ್ತಾಕ್ ಮಕ್ಬೋಲಿ ಏನಿದ್ದಾರೆ ಮೌಲ್ವಿ ಈತನನ್ನು ಕೂಡ ಇವತ್ತು ಪೊಲೀಸರು ವಶಕ್ಕೆ ತೆಗೆದು ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಗೊಳಪಡಿಸಿದ್ರು. ಬಹಳ ಪ್ರಮುಖವಾಗಿ ಏನು ಗಲಾಟೆ ನಡೆದು 11 ದಿನಗಳಾಗಿತ್ತು. ಇಷ್ಟು ದಿನಗಳು ಕಳೆದ್ರೂ ಕೂಡ ಪ್ರಚೋದನಕಾರಿ ಭಾಷಣವನ್ನು ಮಾಡಿದಂತಹ ಮೌಲ್ವಿ ಮುಸ್ತಾಕ್ ಮಕ್ಬೋಲಿಯನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಪ್ರೆಷರ್ಸ್ಗಳು ಕೂಡ ಪೊಲೀಸರ ಮೇಲೆ ಬೀಳ್ತಾ ಇತ್ತು. ಯಾವಾಗ ಕಳೆದ 2 ದಿನಗಳಿಂದಲೂ ಕೂಡ ಏನು ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿದ್ರು. ಈಗ ಮೈಸೂರು ಪೊಲೀಸರು ಎಚ್ಚೆತ್ತಿದ್ದಾರೆ. ಜೊತೆಗೆ ಇವತ್ತು ಬೆಳಿಗ್ಗೆ ಸಿಸಿಬಿ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸಿ ಈಗಾಗಲೇ ಏನು ಮೈಸೂರಲ್ಲಿ ಇದ್ದಂತಹ ಮೌಲ್ವಿ ಮುಸ್ತಾಕ್ ಅಹಮದ್ ಏನು ಮುಸ್ತಾಕ್ ಮಕ್ಬೋಲಿ ಇದ್ದಾರೆ ಆತನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ರು. ಈಗಾಗಲೇ ಬೆಳಿಗ್ಗೆಂದರೂ ಕೂಡ ಅಜ್ಞಾತ ಸ್ಥಳದಲ್ಲಿಟ್ಟು ವಿಶೇಷವಾದಂತಹ ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಣೆಗೊಳಪಡಿಸಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ಮೈಸೂರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಈಗಷ್ಟೇ ಕೋರ್ಟ್ ಒಳಗೋದಂತಹ ಮುಸ್ತಾಕ್ ಮಕ್ಬೋಲಿ ಅವರು ಪೊಲೀಸರು ಕೂಡ ಹೆಚ್ಚಿನ ವಿಚಾರಣೆ ಕೇಳಬಹುದು ಅಥವಾ ಅವರನ್ನ ಮೊದಲಿಗೆ ಜೈಲಿಗೆ ಕಳಿಸಿ ತದನಂತರದಲ್ಲಿ ಅವಶ್ಯಕತೆ ಇದ್ದಲ್ಲಿ ಮತ್ತೆ ವಾಪಸ್ ಅವರನ್ನ ವಿಚಾರಣೆ ಕಳಿಸಿಕೊಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಏನು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಇಲ್ಲೊಂದು 10 ರಿಂದ 15 ನಿಮಿಷಗಳಲ್ಲಿ ನ್ಯಾಯಾಲಯ ಪೊಲೀಸ್ ಕಸ್ಟಡಿ ಕೊಡುತ್ತಾ ಅಥವಾ ಜೈಲಿಗೆ ಕಳಿಸುತ್ತಾ ಅನ್ನೋದಕ್ಕೆ ಕಾದು ನೋಡ್ಬೇಕಾಗುತ್ತೆ. ನಿಖೇಶ್, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮಲ್ಲ ಮಾಹಿತಿಗೆ. ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಪ್ರಚೋದನಕಾರಿ ಭಾಷಣ ಮಾಡಿದ ಮೌಲ್ವಿ ಅರೆಸ್ಟ್ ಆಗಿದ್ದಾರೆ. ಮುಸ್ತಾಕ್ ಮಕ್ಬೋಲಿ ನ್ಯಾಯಾಲಯಕ್ಕೆ ಈಗ ಹಾಜರುಪಡಿಸಲಾಗಿದೆ. ಇತ್ತನ್ನ ಮೈಸೂರಿನ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ನ್ಯಾಯಾಲಯ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅಹಿತಕರ ಘಟನೆ ಯಾವುದೇ ರೀತಿ ನಡೆದಂತೆ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಇದು ಉದಯಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಗಾಡಿ ಇರಬಹುದು, ಪೊಲೀಸ್ ಸ್ಟೇಷನ್ ಇರಬಹುದು, ಅಲ್ಲಿರುವಂತಹ ಸಾರ್ವಜನಿಕರ ಮೇಲೆ ಕಲ್ಲೆಸೆತ ಪ್ರಕರಣ ಒಂದಿಷ್ಟನ್ನು ಅರೆಸ್ಟ್ ಮಾಡಿದ್ರು. ಆದರೆ ಪ್ರಚೋದನೆ ಕೊಟ್ಟಂತ ಈ ಮೌಲ್ಯ ಹೋದ ಎನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗ್ತಾ ಇತ್ತು. ಇದೇ ವಿಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಒಂದಿಷ್ಟು ಪ್ರಶ್ನೆ ಮಾಡಿದ್ರು. ಅವ್ರನ್ನೆಲ್ಲ ಹಿಡಿದಾಕ್ರು ಸ್ವಾಮಿ, ಆದರೆ ಪ್ರಚೋದನೆ ಕೊಟ್ಟೋದ್ರೆ ಎಲ್ಲಿ ಹೋದ್ರು ಅಂತ. ಕೊನೆಗೂ ಕೂಡ ಈಗ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಮುಸ್ತಾಕ ಮಕ್ಬೋಲಿ ಆತನನ್ನ ಈಗ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಲಾಯಿತು. ಆದರೆ ಅಲ್ಲಿ ನ್ಯಾಯಾಲಯದ ಮುಂಭಾಗದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಈಗ ಪೊಲೀಸ್ ಬ್ಯಾರಿಕೇಡ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಮೈಸೂರಿನಲ್ಲಿ ಈಗ ಕೂಡ ನೀವು ಗಮನಿಸ್ತಾ ಇರಬಹುದು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಅಂತೂ ಇಂತೂ ಫೈನಲಿ ಪ್ರಚೋದನೆ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಮುಸ್ತಾಕ ಮಕ್ಬೋಲಿ ಮೇಲಿರುವಂಥದ್ದು. ಕೊನೆಗೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸದ್ಯ ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ನಿಖೇಶ್, ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅಜ್ಞಾತ ಸ್ಥಳದಲ್ಲಿಟ್ಟು ಏನು ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಮುಸ್ತಾಕ್ ಮಕ್ಬೋಲಿ ಏನಿದ್ದಾರೆ ಮೌಲ್ವಿ ಈತನನ್ನು ಕೂಡ ಇವತ್ತು ಪೊಲೀಸರು ವಶಕ್ಕೆ ತೆಗೆದು ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಗೊಳಪಡಿಸಿದ್ರು. ಬಹಳ ಪ್ರಮುಖವಾಗಿ ಏನು ಗಲಾಟೆ ನಡೆದು 11 ದಿನಗಳಾಗಿತ್ತು.
ಇಷ್ಟು ದಿನಗಳು ಕಳೆದ್ರೂ ಕೂಡ ಪ್ರಚೋದನಕಾರಿ ಭಾಷಣವನ್ನು ಮಾಡಿದಂತಹ ಮೌಲ್ವಿ ಮುಷ್ತಾಕ್ ಮಕ್ಬೂಲಿಯನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಪ್ರೆಷರ್ಸ್ಗಳು ಕೂಡ ಪೊಲೀಸರ ಮೇಲೆ ಬೀಳ್ತಾ ಇತ್ತು. ಯಾವಾಗ ಕಳೆದ 2 ದಿನಗಳಿಂದಲೂ ಕೂಡ ಏನು ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿದ್ವು. ಈಗ ಮೈಸೂರು ಪೊಲೀಸರು ಎಚ್ಚೆತ್ತಿದ್ದಾರೆ. ಜೊತೆಗೆ ಇವತ್ತು ಬೆಳಿಗ್ಗೆ ಸಿಸಿಬಿ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸಿ ಈಗಾಗಲೇ ಏನು ಮೈಸೂರಲ್ಲಿ ಇದ್ದಂತಹ ಮೌಲ್ವಿ ಮುಷ್ತಾಕ್ ಅಹಮದ್ ಏನು ಮುಷ್ತಾಕ್ ಮಕ್ಬೂಲ್ ಇದ್ದಾರೆ ಆತನನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ರು. ಈಗಾಗಲೇ ಬೆಳಿಗ್ಗೆಂದರೂ ಕೂಡ ಅಜ್ಞಾತ ಸ್ಥಳದಲ್ಲಿಟ್ಟು ವಿಶೇಷವಾದಂತಹ ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಣೆಗೊಳಪಡಿಸಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ಮೈಸೂರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಈಗಷ್ಟೇ ಕೋರ್ಟ್ ಒಳಗೋದಂತಹ ಮುಷ್ತಾಕ್ ಮಕ್ಬೂಲಿ ಅವರು ಪೊಲೀಸರು ಕೂಡ ಹೆಚ್ಚಿನ ವಿಚಾರಣೆ ಕೇಳಬಹುದು ಅಥವಾ ಅವರನ್ನ ಬದಲಿಗೆ ಜೈಲಿಗೆ ಕಳಿಸಿ ತದನಂತರದಲ್ಲಿ ಅವಶ್ಯಕತೆ ಇದ್ದಲ್ಲಿ ಮತ್ತೆ ವಾಪಸ್ ಅವರನ್ನ ವಿಚಾರಣೆ ಕಳಿಸಿಕೊಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಏನು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಇಲ್ಲೊಂದು 10 ರಿಂದ 15 ನಿಮಿಷಗಳಲ್ಲಿ ನ್ಯಾಯಾಲಯ ಪೊಲೀಸ್ ಕಸ್ಟಡಿ ಕೊಡುತ್ತಾ ಅಥವಾ ಜೈಲಿಗೆ ಕಳಿಸುತ್ತಾ ಅನ್ನೋದಕ್ಕೆ ಕಾದು ನೋಡ್ಬೇಕಾಗುತ್ತೆ. ನಿಕೇಶ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ. ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಪ್ರಚೋದನಕಾರಿ ಭಾಷಣ ಮಾಡಿದ ಮೌಲ್ವಿ ಅರೆಸ್ಟ್ ಆಗಿದ್ದಾರೆ. ಮುಸ್ತಾಕ್ ಮಕ್ಬೋಲಿ ನ್ಯಾಯಾಲಯಕ್ಕೆ ಈಗ ಹಾಜರುಪಡಿಸಲಾಗಿದೆ. ಇತ್ತನ್ನ ಮೈಸೂರಿನ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ನ್ಯಾಯಾಲಯ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅಹಿತಕರ ಘಟನೆ ಯಾವುದೇ ರೀತಿ ನಡೆದಂತೆ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಇದು ಉದಯಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಗಾಡಿ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಅಲ್ಲಿರುವಂತಹ ಸಾರ್ವಜನಿಕರ ಮೇಲೆ ಕಲ್ಲೆಸೆತ ಪ್ರಕರಣ ಒಂದಿಷ್ಟನ್ನು ಅರೆಸ್ಟ್ ಮಾಡಿದ್ರು. ಆದ್ರೆ ಪ್ರಚೋದನೆ ಕೊಟ್ಟಂತ ಈ ಮೌಲ್ಯ ಹೋದ ಎನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗ್ತಾ ಇತ್ತು. ಇದೇ ವಿಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಒಂದಿಷ್ಟು ಪ್ರಶ್ನೆ ಮಾಡಿದ್ರು. ಅವ್ರನ್ನೆಲ್ಲ ಹಿಡಿದಾಕ್ರು ಸ್ವಾಮಿ, ಆದ್ರೆ ಪ್ರಚೋದನೆ ಕೊಟ್ಟೋದ್ರೆ ಎಲ್ಲಿ ಹೋದ್ರು ಅಂತ. ಕೊನೆಗೂ ಕೂಡ ಈಗ ಪೊಲೀಸ್ನವರು ಯಶಸ್ವಿ ಆಗಿದ್ದಾರೆ. ಮುಸ್ತಾಕ್ ಮಕ್ಬೋಲಿ ಆತನನ್ನ ಈಗ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಲಾಯಿತು. ಆದರೆ ಅಲ್ಲಿ ನ್ಯಾಯಾಲಯದ ಮುಂಭಾಗದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಈಗ ಪೊಲೀಸ್ ಬ್ಯಾರಿಕೇಡ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಮೈಸೂರಿನಲ್ಲಿ ಈಗ ಕೂಡ ನೀವು ಗಮನಿಸ್ತಾ ಇರಬಹುದು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಅಂತೂ ಇಂತೂ ಫೈನಲಿ ಪ್ರಚೋದನೆ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಮುಸ್ತಾಕ್ ಮಕ್ಬೋಲಿ ಮೇಲಿರುವಂಥದ್ದು. ಕೊನೆಗೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ನಿಕೇಶ್, ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅಜ್ಞಾತ ಸ್ಥಳದಲ್ಲಿಟ್ಟು ಏನು ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಮುಷ್ತಾಕ್ ಮಕ್ಬೂಲಿ ಏನಿದ್ದಾರೆ ಮೌಲ್ವಿ ಈತನನ್ನು ಕೂಡ ಇವತ್ತು ಪೊಲೀಸರು ವಶಕ್ಕೆ ತೆಗೆದು ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಗೊಳಪಡಿಸಿದ್ರು. ಬಹಳ ಪ್ರಮುಖವಾಗಿ ಏನು ಗಲಾಟೆ ನಡೆದು 11 ದಿನಗಳಾಗಿತ್ತು. ಇಷ್ಟು ದಿನಗಳು ಕಳೆದ್ರೂ ಕೂಡ ಪ್ರಚೋದನಕಾರಿ ಭಾಷಣವನ್ನು ಮಾಡಿದಂತಹ ಮೌಲ್ವಿ ಮುಷ್ತಾಕ್ ಮಕ್ಬೂಲಿಯನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಪ್ರೆಷರ್ಸ್ಗಳು ಕೂಡ ಪೊಲೀಸರ ಮೇಲೆ ಬೀಳ್ತಾ ಇತ್ತು. ಯಾವಾಗ ಕಳೆದ 2 ದಿನಗಳಿಂದಲೂ ಕೂಡ ಏನು ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿದ್ವು. ಈಗ ಮೈಸೂರು ಪೊಲೀಸರು ಎಚ್ಚೆತ್ತಿದ್ದಾರೆ. ಜೊತೆಗೆ ಇವತ್ತು ಬೆಳಿಗ್ಗೆ ಸಿಸಿಬಿ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸಿ ಈಗಾಗಲೇ ಏನು ಮೈಸೂರಲ್ಲಿ ಇದ್ದಂತಹ ಮೌಲ್ವಿ ಮುಷ್ತಾಕ್ ಅಹಮದ್ ಏನು ಮುಷ್ತಾಕ್ ಮಕ್ಬೂಲ್ ಇದ್ದಾರೆ ಆತನನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ರು. ಈಗಾಗಲೇ ಬೆಳಿಗ್ಗೆಂದರೂ ಕೂಡ ಅಜ್ಞಾತ ಸ್ಥಳದಲ್ಲಿಟ್ಟು ವಿಶೇಷವಾದಂತಹ ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಣೆಗೊಳಪಡಿಸಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ಮೈಸೂರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಈಗಷ್ಟೇ ಕೋರ್ಟ್ ಒಳಗೋದಂತಹ ಮುಷ್ತಾಕ್ ಮಕ್ಬೂಲಿ ಅವರು ಪೊಲೀಸರು ಕೂಡ ಹೆಚ್ಚಿನ ವಿಚಾರಣೆ ಕೇಳಬಹುದು ಅಥವಾ ಅವರನ್ನ ಬದಲಿಗೆ ಜೈಲಿಗೆ ಕಳಿಸಿ ತದನಂತರದಲ್ಲಿ ಅವಶ್ಯಕತೆ ಇದ್ದಲ್ಲಿ ಮತ್ತೆ ವಾಪಸ್ ಅವರನ್ನ ವಿಚಾರಣೆ ಕಳಿಸಿಕೊಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಏನು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಇಲ್ಲೊಂದು 10 ರಿಂದ 15 ನಿಮಿಷಗಳಲ್ಲಿ ನ್ಯಾಯಾಲಯ ಪೊಲೀಸ್ ಕಸ್ಟಡಿ ಕೊಡುತ್ತಾ ಅಥವಾ ಜೈಲಿಗೆ ಕಳಿಸುತ್ತಾ ಅನ್ನೋದಕ್ಕೆ ಕಾದು ನೋಡ್ಬೇಕಾಗುತ್ತೆ. ನಿಕೇಶ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ.